ನಮಸ್ಕಾರ. ಒಂದು ಕ್ಲಾಸ್ ರೂಮನ್ನ ಒಂದು ಖುಷಿಯಾಗಿ ಕಲಿಯೋ ಜಾಗವನ್ನಾಗಿ ಮಾಡೋದು ಹೇಗೆ? ಬನ್ನಿ, ಇವತ್ತು ನಾವು ಚಿಕ್ಕ ಮಕ್ಕಳ ಟೀಚರ್ಸ್ಗಾಗಿ ಮಾಡಿರೋ ಒಂದು ಅದ್ಭುತ ವರ್ಕ್ಶಾಪ್ ಬಗ್ಗೆ ಮಾತಾಡೋಣ. ಇದು ಬರೀ ಟೀಚಿಂಗ್ ಮೆಥಡ್ ಅಲ್ಲ, ಇದೊಂದು ಹೊಸ ಫಿಲಾಸಫಿ ಅಂತಾನೆ ಹೇಳ್ಬೋದು. ಒಂದು ಮಗುವಿನ ಕಲಿಕೆಯ ಪ್ರಪಂಚವನ್ನ ರೂಪಿಸೋ ಒಂದು ಕಣ್ಣಿಗೆ ಕಾಣಿಸ್ದೇ ಇರೋ ಆದ್ರೆ ತುಂಬಾನೇ ಪವರ್ಫುಲ್ ಶಕ್ತಿ ಯಾವುದು ಅಂತ ಎಂದಾದ್ರೂ ಯೋಚನೆ ಮಾಡಿದಿರಾ? ಉತ್ತರ ನೀವು ಅಂದ್ಕೊಂಡಿರೋದಕ್ಕಿಂತ ಸಿಂಪಲ್ ಆಗಿದೆ, ಆದ್ರೆ ತುಂಬಾನೇ ಆಳವಾಗಿದೆ. ಈ ಪಯಣದಲ್ಲಿ ನಾವು 5 ಮುಖ್ಯ ಘಟ್ಟಗಳನ್ನ ನೋಡೋಣ. ಮೊದಲನೇದಾಗಿ ಟೀಚರ್ಸ್ ಅವರ ಒಳಗಿನ ಪ್ರಪಂಚದ ಬಗ್ಗೆ ಮಾತಾಡೋಣ. ಆಮೇಲೆ ಖುಷಿಯಿಂದ ಆಟ ಆಡ್ತಾ ಕಲಿಯೋದಂದ್ರೆ ಏನು ಅಂತ ನೋಡೋಣ. ಮೂರನೇದಾಗಿ ಆರ್ಡರ್ ಮಾಡೋ ಬದಲು ಕ್ಲಾಸ್ ರೂಮನ್ನ ಹೇಗೆ ಡಿಸೈನ್ ಮಾಡಬಹುದು ಅಂತ ತಿಳಿಯೋಣ. ನಾಲ್ಕನೇದಾಗಿ ನಾವು ಮಾತಾಡೋ ಮಾತುಗಳು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಕೊನೆಗೆ ಕ್ಲಾಸ್ ರೂಮ್ ಗೋಡೆಗಳಿಂದ ಆಚೆ ಹೊರಗಿನ ಪ್ರಪಂಚದ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಸರಿ, ಹಾಗಾದ್ರೆ ಈ ಇಡೀ ಪಯಣ ಶುರುವಾಗೋದು ಎಲ್ಲಿಂದ? ಮಕ್ಕಳಿಂದನಾ? ಖಂಡಿತ ಇಲ್ಲ. ಇದು ಶುರುವಾಗೋದೇ ಟೀಚರ್ಸ್ರಿಂದ. ಮೊದಲನೇ ಯೂನಿಟ್ ಇದನ್ನೇ ಹೇಳುತ್ತೆ. ಒಂದು ಮಗು ಕಲಿಯೋಕೆ ಬೇಕಾಗಿರೋ ಅಡಿಪಾಯನೇ ಭಾವನಾತ್ಮಕ ಸುರಕ್ಷತೆ. ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗಬಹುದು. ಇಡೀ ಕ್ಲಾಸ್ ರೂಮ್ನ ವಾತಾವರಣದ ರಿಮೋಟ್ ಕಂಟ್ರೋಲ್ ಇರೋದು ಟೀಚರ್ ಕೈಯಲ್ಲಿ. ಅವರ ಎನರ್ಜಿ ಅದು ಮಕ್ಕಳ ಮೇಲೆ ನೇರವಾಗಿ ಎಫೆಕ್ಟ್ ಮಾಡುತ್ತೆ. ನೋಡಿ, ಟೀಚರ್ಸ್ ತುಂಬಾ ಉತ್ಸಾಹದಿಂದ ಇದ್ರೆ ಇಡೀ ಕ್ಲಾಸ್ ಫುಲ್ ಲೈವ್ಲಿ ಆಗಿರುತ್ತೆ. ಅದೇ ಅವರು ಡಲ್ ಆಗಿದ್ರೆ ಮಕ್ಕಳಲ್ಲೂ ಬೋರ್ಡಮ್, ಡಿಸಿಪ್ಲಿನ್ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗುತ್ತೆ. ನೋಡಿ, ನಾವು ಕ್ಲಾಸ್ನಲ್ಲೇ ಸುಮ್ಮನೆ ಕೂತಿರೋ ಮಗುವನ್ನ ನೋಡಿದ ತಕ್ಷಣ ಓ ಇವನು ವೀಕ್ ಅಂತ ಜಡ್ಜ್ ಮಾಡ್ಬಿಡ್ತೀವಿ ಅಲ್ವಾ? ಆದ್ರೆ 1 ನಿಮಿಷ ನಿಂತು ಯೋಚಿಸಿ. ಆ ಮಗುವಿಗೆ ಬೇಕಿರೋದು ನಮ್ಮ ಪ್ರೆಷರ್ ಅಲ್ಲ, ಅವರಿಗೆ ಬೇಕಿರೋದು ಒಂದು ಸೇಫ್ಟಿ, ಒಂದು ಭದ್ರತೆ. ನಾವು ಅವರಿಗೆ ನಂಬಿಕೆ ಬರೋ ಹಾಗೆ ಮಾಡಿದ್ರೆ ಸಾಕು, ಅವರ ಮಾತುಗಳು ತಾವಾಗಿಯೇ ಹೊರಗೆ ಬರುತ್ತೆ. ಹಾಗಾದ್ರೆ ಟೀಚರ್ಸ್ ತಮ್ಮ ಒತ್ತಡವನ್ನ ಮ್ಯಾನೇಜ್ ಮಾಡೋದು ಹೇಗೆ? ಈ ವರ್ಕ್ಶಾಪ್ನಲ್ಲಿ ನೀರಿನ ಲೋಟದ ತತ್ವ ಅಂತ ಒಂದು ಸಿಂಪಲ್ ಆದ್ರೂ ಪವರ್ಫುಲ್ ಟೆಕ್ನಿಕ್ ಹೇಳ್ಕೊಡ್ತಾರೆ. ಅಂದ್ರೆ ಸಮಸ್ಯೆ ಎಷ್ಟು ದೊಡ್ಡದಿದೆ ಅನ್ನೋದಕ್ಕಿಂತ ನಾವು ಆ ಸಮಸ್ಯೆಯನ್ನ ಎಷ್ಟು ಹೊತ್ತು ತಲೆಯಲ್ಲಿಟ್ಕೊಂಡಿರ್ತೀವಿ ಅನ್ನೋದು ಮುಖ್ಯ. ಕೆಲವೊಮ್ಮೆ ಆ ಲೋಟವನ್ನ ಕೆಳಗಿಟ್ಬಿಡೋದೇ ಬೆಸ್ಟ್. ಸರಿ, ಟೀಚರ್ಸ್ ಅವರ್ ಮೈಂಡ್ಸೆಟ್ ಸರಿ ಹೋದ್ಮೇಲೆ ಈಗ ಕಲ್ಸೋ ವಿಧಾನವನ್ನೇ ಬದಲಿಸೋ ಟೈಮ್. 2ನೇ ಯೂನಿಟ್ ನಮ್ಮನ್ನ ಕರ್ಕೊಂಡು ಹೋಗೋದು ಆಟದ ಮೂಲಕ ಕಲಿಯೋ ಒಂದು ಹೊಸ ಜಗತ್ತಿಗೆ. ಆಟ ಆಡ್ತಾ ಕಲಿಯೋದು ಅಂತ ಹೇಳಿದ ತಕ್ಷಣ ನಮ್ಗೆ ಅನ್ಸೋದು ಮಕ್ಕಳನ್ನ ಸುಮ್ನೆ ಆಡೋಕೆ ಬಿಡೋದು ಅಂತ. ಆದ್ರೆ ಅದು ಪೂರ್ತಿ ಸತ್ಯ ಅಲ್ಲ. ಇಲ್ಲಿ 2 ತರಹದ ಆಟಗಳ ಬಗ್ಗೆ ಮಾತಾಡ್ತಾರೆ. ಒಂದು ರ್ಯಾಂಡಮ್ ಪ್ಲೇ ಅಂದ್ರೆ ಸುಮ್ನೆ ಆಡೋದು. ಇನ್ನೊಂದು ಗೈಡೆಡ್ ಪ್ಲೇ ಅಂದ್ರೆ ಒಂದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ಟೀಚರ್ ಮಾರ್ಗದರ್ಶನದಲ್ಲಿ ಆಡೋ ಆಟ. ನಿಜವಾದ ಕಲಿಕೆ ಇರೋದೇ ಈ 2ನೇ ತರಹದ ಆಟದಲ್ಲಿ. ಈ ಒಂದು ವಾಕ್ಯ ಈ ಫಿಲಾಸಫಿಯನ್ನ ಪೂರ್ತಿಯಾಗಿ ಹೇಳ್ಬಿಡುತ್ತೆ. ಒಂದು ಖಾಲಿ ಕಾರ್ಡ್ಬೋರ್ಡ್ ಬಾಕ್ಸ್ ಇದೆಯಲ್ಲ, ಅದು ಒಂದು ವರ್ಕ್ ಬುಕ್ಗಿಂತ ಜಾಸ್ತಿ ಕ್ರಿಯೇಟಿವಿಟಿ ಕಲಿಸುತ್ತೆ. ಯೋಚನೆ ಮಾಡಿ ನೋಡಿ, ಆ ಬಾಕ್ಸ್ ಒಂದು ಕಾರ್ ಆಗ್ಬೋದು, ಮನೆ ಆಗ್ಬೋದು, ಯಾಕೆ ಒಂದು ಸ್ಪೇಸ್ ಶಿಪ್ ಕೂಡ ಆಗ್ಬೋದು. ಇಲ್ಲಿ ಮಗುವಿನ ಕಲ್ಪನೆಗೆ ಪೂರ್ತಿ ಸ್ವಾತಂತ್ರ್ಯ ಸಿಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಬೆಳೆಯುತ್ತೆ. ಎಕ್ಸ್ಪ್ಲೋರ್ ಮಾಡೋದೇ ಇಲ್ಲಿ ಕಲಿಯೋ ರೀತಿ. ನಾವು ಮಕ್ಕಳನ್ನ ಬೇಗ ಜೀನಿಯಸ್ ಮಾಡೋ ಆತುರದಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತಾ ಇರ್ತೀವಿ. 3 ವರ್ಷದ ಮಗುವಿನ ಕೈಗೆ ಪೆನ್ಸಿಲ್ ಕೊಟ್ಟು ಹೋಮ್ವರ್ಕ್ ಮಾಡಿಸೋದು ಅವರ ಬೆರಳುಗಳ ಸೂಕ್ಷ್ಮ ಸ್ನಾಯುಗಳು ಬೆಳೆಯೋದಕ್ಕೆ ಹಾನಿ ಮಾಡತ್ತೆ. ಅದರ ಬದಲು ಮಣ್ಣಲ್ಲಿ ಆಡೋದು, ಮರಳಲ್ಲಿ ಗೀಚೋದು ಇದೆಲ್ಲ ಅವರ ಬೆಳವಣಿಗೆಗೆ ತುಂಬಾನೇ ಒಳ್ಳೇದು. ಕ್ಲಾಸ್ ರೂಮ್ನಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಹೇಗೆ? ಇದಕ್ಕೆ ಹಳೆ ಉತ್ತರ ಡಿಸಿಪ್ಲಿನ್. ಆದ್ರೆ 3ನೇ ಯೂನಿಟ್ ಒಂದು ಹೊಸ ದಾರಿ ತೋರಿಸುತ್ತೆ. ಆರ್ಡರ್ ಮಾಡೋ ಬದಲು ಕ್ಲಾಸ್ ರೂಮ್ ಡಿಸೈನ್ ಮೂಲಕನೇ ಡಿಸಿಪ್ಲಿನ್ ತರೋದು. ಈಗ ನಾನ್ ಹೇಳೋ ಮಾತು ನಿಮ್ಗೆ ಸ್ವಲ್ಪ ಶಾಕ್ ಕೊಡ್ಬೋದು. ಈ ವರ್ಕ್ಶಾಪ್ ಹೇಳೋದೇನ್ ಗೊತ್ತಾ? ಮಕ್ಕಳಿಗೆ ಸರಿಯಾಗಿ ಕೂತ್ಕೋ ಅಂತ ಹೇಳೋದನ್ನ ನಿಲ್ಲಿಸಿ. ಹೌದು, ನೀವು ಕೇಳಿದ್ದು ಸರಿನೇ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ಓಡಾಟ, ಚಲನೆ ಅನ್ನೋದೇ ಉಸಿರಾಟದ ತರಹ. ಅದು ಅವರೇ ಬೆಳವಣಿಗೆಯ ಒಂದು ಭಾಗ. ಹಾಗಾದ್ರೆ ಸರಿಯಾಗಿ ಕೂತ್ಕೋ ಅನ್ನೋ ಬದಲು ಬೇರೆ ಏನ್ ಮಾಡ್ಬೋದು? ಇಲ್ಲಿದೆ 4 ಸಿಂಪಲ್ ಟಿಪ್ಸ್. 1. ಮಾತಾಡೋದ್ಕಿಂತ ಜಾಸ್ತಿ ಸನ್ನೆಗಳ್ನ ಬಳಸಿ. 2. ಒಂದು ಸ್ಟ್ರಕ್ಚರ್ಡ್ ರೂಟೀನ್ ಫಾಲೋ ಮಾಡಿ. 3. ಮಧ್ಯ ಮಧ್ಯ ಸಣ್ಣ ಸಣ್ಣ ಮೂವ್ಮೆಂಟ್ ಬ್ರೇಕ್ ಕೊಡಿ. ಮತ್ತು ಅತೀ ಮುಖ್ಯವಾಗಿ ಮಕ್ಕಳನ್ನ ಒಂದೇ ಸಮ 15 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಕೂರ್ಸೋಕ್ ಹೋಗ್ಬೇಡಿ. ಸಾಮಾನ್ಯವಾಗಿ ಪಿನ್ ಡ್ರಾಪ್ ಸೈಲೆನ್ಸ್ ಇರೋ ಕ್ಲಾಸ್ ರೂಮ್ ಅಂದ್ರೆ ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂತೀವಿ. ಆದ್ರೆ ಅದು ಆಕ್ಟಿವ್ ಆಗಿ ಕಲಿದೇ ಇರೋದರ ಸಂಕೇತನೂ ಆಗಿರ್ಬೋದು. ಅದ್ರ ಬದಲು ನಾವು ಪ್ರೊಡಕ್ಟಿವ್ ನಾಯ್ಸ್ ಅಂದ್ರೆ ಉತ್ಪಾದಕ ಶಬ್ದವನ್ನ ವೆಲ್ಕಮ್ ಮಾಡ್ಬೇಕು. ಮಕ್ಕಳು ಚರ್ಚೆ ಮಾಡ್ತಾ, ಒಟ್ಟಿಗೆ ಕೆಲಸ ಮಾಡ್ತಾ ಖುಷಿಯಿಂದ ಕಲಿಯುವಾಗ ಬರೋ ಆ ಗಲಾಟೆ ಇದೆಯಲ್ಲ, ಅದೇ ನಿಜವಾದ ಕಲಿಕೆಯ ಸೌಂಡ್ ಟ್ರ್ಯಾಕ್. ಬನ್ನಿ ಈಗ 4ನೇ ಯೂನಿಟ್ ಕಡೆ ಹೋಗೋಣ.
ಇಲ್ಲಿ ನಾವು ಮಾತಾಡೋ ಮಾತುಗಳ ಪವರ್ ಬಗ್ಗೆ ತಿಳ್ಕೊಳ್ಳೋಣ. ಟೀಚರ್ ಹೇಳೋ ಒಂದೊಂದು ಮಾತು ಮಗುವಿನ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹೇಗೆ ಕಟ್ಟಬಹುದು ಅಥವಾ ಕೆಡವಬಹುದು ಅಂತ ನೋಡೋಣ. ಜಸ್ಟ್ ಇಮ್ಯಾಜಿನ್, ನಿನಗೆ ಇದು ಮಾಡೋಕ್ ಆಗಲ್ಲ. ಈ ಒಂದು ಮಾತು ಮಗುವಿನ ಆತ್ಮವಿಶ್ವಾಸವನ್ನ ಹೇಗೆ ಪುಡಿ ಪುಡಿ ಮಾಡಬಹುದು. ಆದ್ರೆ ಅದರ ಬದಲು ಬಾ ಇಬ್ರೂ ಸೇರಿ ಟ್ರೈ ಮಾಡೋಣ ಅಂತ ಹೇಳಿದಾಗ ಅದು ಅವರಿಗೆ ಧೈರ್ಯ ಕೊಡುತ್ತೆ, ಒಟ್ಟಿಗೆ ಕೆಲಸ ಮಾಡೋದನ್ನ ಕಲಿಸುತ್ತೆ. ನೋಡಿ, ಮಾತಲ್ಲಿ ಸಣ್ಣ ಬದಲಾವಣೆ, ಆದರೆ ಪರಿಣಾಮದಲ್ಲಿ ಆಕಾಶ ಪಾತಾಳದಷ್ಟು ವ್ಯತ್ಯಾಸ. ಶೇರಿಂಗ್, ಕೈಂಡ್ನೆಸ್, ಈ ಥರದ ಜೀವನದ ಪಾಠಗಳನ್ನ ಬೋರ್ಡ್ ಮೇಲೆ ಬರೆದು ಕಲ್ಸೋಕಾಗಲ್ಲ ಅಲ್ವಾ? ಮಕ್ಕಳು ಅದನ್ನ ಅನುಭವಿಸ್ಬೇಕು. ಹಾಗಾಗಿ ಸೋಷಿಯಲ್ ಸ್ಕಿಲ್ಸ್ ವಿಷಯದಲ್ಲಿ 4 ಗೋಡೆಗಳ ಕ್ಲಾಸ್ ರೂಮ್ಗಿಂತ ಆಟದ ಮೈದಾನವೇ ನಿಜವಾದ ಪಾಠಶಾಲೆ. ಇಲ್ಲಿವರೆಗೂ ನಾವು ಕ್ಲಾಸ್ ರೂಮ್ ಒಳಗಿನ ಪ್ರಪಂಚವನ್ನ ನೋಡಿದ್ವಿ. ಈಗ ಕೊನೆಯದಾಗಿ ಕ್ಲಾಸ್ ರೂಮ್ ಗೋಡೆಗಳನ್ನ ದಾಟಿ ಮಗು ಬೆಳೆಯೋ ಇನ್ನೊಂದು ಇಂಪಾರ್ಟೆಂಟ್ ಜಾಗ ಅಂದ್ರೆ ಮನೆ ಕಡೆಗೆ ಹೋಗೋಣ. ಇಲ್ಲೊಂದು ಸಿಂಪಲ್ ಮ್ಯಾಥ್ಸ್ ಫಾರ್ಮುಲಾ ಇದೆ. ಮಗುವಿನ ಬೆಳವಣಿಗೆ ಅಂದ್ರೆ ಶಾಲೆಯ ಪ್ರಯತ್ನ ಇಂಟು ಮನೆಯ ವಾತಾವರಣ. ಗಮನಿಸಿ, ಇದು ಪ್ಲಸ್ ಅಲ್ಲ, ಇಂಟು. ಅಂದ್ರೆ ಇದ್ರಲ್ಲಿ ಒಂದಾದ್ರೂ 0 ಆದ್ರೆ ರಿಸಲ್ಟ್ ಕೂಡ 0ನೇ. ಸ್ಕೂಲ್ನಲ್ಲಿ ಕಲಿತಿದ್ದಕ್ಕೆ ಮನೆಯಲ್ಲಿ ಸಪೋರ್ಟ್ ಸಿಕ್ಕಾಗ ಮಾತ್ರ ಮಗುವಿನ ಕಂಪ್ಲೀಟ್ ಡೆವಲಪ್ಮೆಂಟ್ ಸಾಧ್ಯ. ಹಾಗಾದ್ರೆ ಪೇರೆಂಟ್ಸ್ ಅನ್ನ ಸ್ಕೂಲ್ ಜೊತೆ ಕನೆಕ್ಟ್ ಮಾಡೋದು ಹೇಗೆ? ಅಡ್ಮಿಷನ್ಸ್ ಓಪನ್ ಅಂತ 10 ಮೆಸೇಜ್ ಕಳ್ಸೋದಕ್ಕಿಂತ ನಿಮ್ ಮಗು ಕ್ಲಾಸ್ನಲ್ಲಿ ಖುಷಿಯಾಗಿ ಆಕ್ಟಿವಿಟಿ ಮಾಡ್ತಿರೋ ಒಂದು 10 ಸೆಕೆಂಡ್ನ ವಿಡಿಯೋ ಕಳಿಸಿ ನೋಡಿ. ಯಾವುದು ಹೆಚ್ಚು ಪವರ್ಫುಲ್? ಆ ವಿಡಿಯೋ ಮಗು ಸ್ಕೂಲ್ನಲ್ಲಿ ನಿಜವಾಗ್ಲೂ ಏನ್ ಕಲಿತಾ ಇದೆಯೇ ಅನ್ನೋದಕ್ಕೆ ಲೈವ್ ಪ್ರೂಫ್ ಕೊಡುತ್ತೆ. ಸೊ ಇಷ್ಟೆಲ್ಲ ಮಾತಾಡದ ಸಾರಾಂಶ ಏನು? ಎಲ್ಲವೂ ಶುರುವಾಗೋದೇ ಟೀಚರಿಂದ. ಅವರ ಎನರ್ಜಿಯೇ ಕ್ಲಾಸ್ ರೂಮ್ನ ಮೂಡನ್ನ ಸೆಟ್ ಮಾಡುತ್ತೆ. ಕಲಿಕೆ ಅನ್ನೋದು ಆಟದ ಥರ ಖುಷಿ ಕೊಡಬೇಕು. ಆರ್ಡರ್ ಮಾಡೋ ಬದಲು ಕ್ಲಾಸ್ ರೂಮ್ ಡಿಸೈನ್ ಮೂಲಕ ಡಿಸಿಪ್ಲಿನ್ ತರಬೇಕು. ನಮ್ಮ ಮಾತುಗಳು ಮಕ್ಕಳನ್ನ ರೂಪಿಸ್ತವೆ. ಮತ್ತು ಕೊನೆಗೆ ಈ ಎಲ್ಲಾ ಪ್ರಯತ್ನಗಳು ವರ್ಕ್ ಆಡ್ಬೇಕಂದ್ರೆ ಶಾಲೆ ಮತ್ತು ಮನೆ ನಡುವೆ ಒಂದು ಸ್ಟ್ರಾಂಗ್ ಬಾಂಡ್ ಇರಲೇಬೇಕು. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಿಮ್ ಮುಂದೆ ಇಡ್ತೀನಿ. ಒಂದು ಕ್ಲಾಸ್ ರೂಮ್ ಅನ್ನೋದು ಒಂದು ಪರಿಸರ ವ್ಯವಸ್ಥೆ, ಒಂದು ಇಕೋಸಿಸ್ಟಮ್ ಅಂತ ಅಂದ್ಕೊಂಡ್ರೆ, ನಾವು ಅದರ ಪ್ರತಿಯೊಂದು ಭಾಗವನ್ನ ಅಂದ್ರೆ ಟೀಚರ್ಸ್ನ ಮನಸ್ಸಿನ ಆರೋಗ್ಯದಿಂದ ಹಿಡಿದು ಪೇರೆಂಟ್ಸ್ನ ಸಹಭಾಗಿತ್ವದವರೆಗೂ ಎಲ್ಲವನ್ನೂ ಪೋಷಿಸ್ತಾ ಇದ್ದೀವಾ? ಒಮ್ಮೆ ಯೋಚನೆ ಮಾಡ್ನೋಡಿ.